ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಿರ್ತಕ್ಕಂಥ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ವಿಷಯ ವಿಜ್ಞಾನ. ನೋಡಿ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಎಲ್ಲ ಮಾದರಿ ಉತ್ತರಗಳು ಕೂಡ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಮಾದರಿ ಉತ್ತರಗಳೇ. ನೋಡಿ, ವಿಷಯ ವಿಜ್ಞಾನ. ಮೊದಲನೇದಾಗಿ ನಾವು ಈ ವಿಡಿಯೋದಲ್ಲಿ ಭೌತ ವಿಜ್ಞಾನ ಭಾಗ ಎ ಅನ್ನು ನೋಡೋಣ. ನೋಡಿ, ಭಾಗ ಎ. ನೋಡಿ, ಒಟ್ಟು ಗರಿಷ್ಠ ಅಂಕಗಳು 80 ಅಂಕದ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಭಾಗ ಎ ಭೌತ ವಿಜ್ಞಾನ. ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇದಾಗಿ 2 ಪ್ರಶ್ನೆಗಳಿರುತ್ತೆ. ಅದಕ್ಕೆ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. ಮೊದಲ ಪ್ರಶ್ನೆ, ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ಆಪ್ಷನ್ ಎ ಪೀನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ, ಸಿ ಪೀನ ದರ್ಪಣ ಮತ್ತು ಸತ್ಯ ಪ್ರತಿಬಿಂಬ, ಬಿ ನಿಮ್ನ ದರ್ಪಣ ಮತ್ತು ಸತ್ಯ ಪ್ರತಿಬಿಂಬ, ಡಿ ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ಸರಿಯಾದ ಉತ್ತರ ಆಪ್ಷನ್ ಡಿ, ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ಇನ್ನು ಎರಡನೇ ಪ್ರಶ್ನೆ ನೋಡಿ, ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವು ಎ ವಿದ್ಯುತ್ ಪ್ರವಾಹ, ಬಿ ವಿದ್ಯುತ್ ವಿಭವಾಂತರ, ಸಿ ವಿದ್ಯುತ್ ರೋಧ, ಡಿ ವಿದ್ಯುತ್ ಸಾಮರ್ಥ್ಯ. ಉತ್ತರ ಸರಿಯಾದ ಉತ್ತರ ನೋಡಿ, ಡಿ ವಿದ್ಯುತ್ ಸಾಮರ್ಥ್ಯ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಕೂಡ 1 ಅಂಕದ ಪ್ರಶ್ನೆಗಳೇ. ಮೂರನೇ ಪ್ರಶ್ನೆ ನೋಡಿ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೆಯಿರಿ. ಮೊದಲೇದು ರಿಯೋಸ್ಟಾಟ್, ಇನ್ನು 2 ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಈ ರೀತಿ ಘಟಕಗಳ ಚಿಹ್ನೆಗಳನ್ನು ಬರಿಬೇಕು. ನೋಡಿ, ಎರಡನೇದಿದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯ ಒಂದು ಚಿಹ್ನೆ. ಇಲ್ಲಿ ಪ್ರತಿಯೊಂದಕ್ಕೆ ಅರ್ಧ ಅಂಕ ಇರುತ್ತೆ, ಒಟ್ಟು 1 ಅಂಕ. ನೋಡಿ, ನಾಲ್ಕನೇ ಪ್ರಶ್ನೆ, ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಇದನ್ನು ಸಂಪರ್ಕಿಸಿದರೆ ಆಗುವ ಪರಿಣಾಮವೇನು? ಉತ್ತರ, ವಿದ್ಯುತ್ ಉಪಕರಣಗಳಲ್ಲಿ ಸಂಪರ್ಕವು ಸಜೀವವಾಗಿರುವುದರಿಂದ ಕೆಲವೊಮ್ಮೆ ಪ್ರಾಣಾಂತಿಕ ವಿದ್ಯುತ್ ಆಘಾತಗಳು ಉಂಟಾಗಬಹುದು. ಇನ್ನು ಫ್ಯೂಸ್ ಕಾರ್ಯನಿರ್ವಹಿಸದಿರುವುದರಿಂದ ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗುತ್ತವೆ. ನೋಡಿ, ಪ್ರತಿಯೊಂದು ಅಂಶಕ್ಕೆ ಅರ್ಧ ಅಂಕ, ಒಟ್ಟು 1 ಅಂಕ. ನೋಡಿ, ಇಲ್ಲಿ ನೀವು ಮಾರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 2 ಮಾರ್ಕ್ಸ್ ಕ್ವಶನ್. 5ನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ ಎಚ್ ಮತ್ತು ಎಂ ಯಾವ ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ? ನೋಡಿ ಚಿತ್ರವನ್ನು, ಉತ್ತರ ನೋಡಿ, ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ಕಿರಣವು ತನ್ನ ಘಟಕ ಬಣ್ಣಗಳಾಗಿ ವಿಭಜಿಸುವುದು. ಇನ್ನು ಎಚ್ ಕೆಂಪು, ಎಂ ಮತ್ತು ನೀಲಿ ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ. ನೆಕ್ಸ್ಟ್ 6ನೇ ಪ್ರಶ್ನೆ, ವಾಹಕ ಒಂದರ ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ? ಅಥವಾ 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ನಾವಿಲ್ಲಿ ಮೊದಲ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಉತ್ತರ, ವಾಹಕ ಒಂದರ ರೋಧವು ಅದರ ಉದ್ದಕ್ಕೆ ನೇರಾನುಪಾತದಲ್ಲಿರುತ್ತದೆ. ವಾಹಕದ ಉದ್ದವು ಹೆಚ್ಚಾದಂತೆಲ್ಲ ಅದರ ರೋಧವು ಸಹ ಹೆಚ್ಚಾಗುತ್ತದೆ. ಇನ್ನು ವಾಹಕದ ರೋಧವು ಅದರ ಅಡ್ಡಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ.
ವಾಹಕದ ಅಡ್ಡ ಕೊಯ್ತವು ಹೆಚ್ಚಾದಂತೆಲ್ಲ ಅದರ ರೋಧವು ಕಡಿಮೆಯಾಗುತ್ತದೆ ಅಥವಾ ವಾಹಕತೆಯು ಹೆಚ್ಚಾಗುತ್ತದೆ. ನೋಡಿ 6ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇತ್ತಲ್ಲ ಆ ಪ್ರಶ್ನೆ ನೋಡಿ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನೋಡಿ ವಸ್ತುಗಳು ಮತ್ತು ಅದರ ರೋಧಶೀಲತೆಯನ್ನು ಕೊಟ್ಟಿದ್ದಾರೆ. ನೋಡಿ ಬೆಳ್ಳಿ 1.60 ಇಂಟು 1 ಬೆಳ್ಳಿ ನೋಡಿ 1.60 ಇಂಟು 10 - 8 ಮೀಟರ್. ಇನ್ನು ತಾಮ್ರ ನೋಡಿ 1.63 ಇಂಟು 10 - 8 ಮೀಟರ್. ಇನ್ನು ಟಂಗ್ಸ್ಟನ್ 5.2 ಇಂಟು 10 - 8 ಮೀಟರ್. ಇನ್ನು ನೈಕ್ರೋಮ್ 100 ಇಂಟು 10 - 8 ಮೀಟರ್ -8 ಮೀಟರ್. ಇಲ್ಲಿ ಪ್ರಶ್ನೆ ನೋಡಿ. ಮೊದಲನೇದಾಗಿ ಎ ಪ್ರಶ್ನೆ, ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ ಏಕೆ? ಇನ್ನು ಬಿ ಪ್ರಶ್ನೆ, ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಇವುಗಳಲ್ಲಿ ಯಾವುದೊಂದನ್ನು ಬಳಸುವರು ಏಕೆ? ನೋಡಿ ಉತ್ತರ ನೋಡಿ. ಎ ಪ್ರಶ್ನೆಗೆ ಬೆಳ್ಳಿ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ ಏಕೆಂದರೆ ಅದು ತಾಮ್ರಕ್ಕಿಂತ ಅತಿ ಕಡಿಮೆ ರೋಧಶೀಲತೆಯನ್ನು ಹೊಂದಿದೆ. ಇನ್ನು ಬಿ ನೈಕ್ರೋಮ್ ಹೆಚ್ಚಿನ ವಿದ್ಯುತ್ ರೋಧಶೀಲತೆಯನ್ನು ಹೊಂದಿರುತ್ತದೆ, ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿರುತ್ತದೆ. 7ನೇ ಪ್ರಶ್ನೆ ನೋಡಿ. ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತರಲಾಗಿದೆ. ಆಗ ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ವಿಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನು ಹೆಸರಿಸಿ. ನಿಮ್ಮ ಉತ್ತರಕ್ಕೆ ಕಾರಣವೇನು? ಉತ್ತರ ದಂಡಕಾಂತದ ಧ್ರುವ ದಕ್ಷಿಣ, ಏಕೆಂದರೆ ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8ನೇ ಪ್ರಶ್ನೆ, ಒಂದು ವಸ್ತುವನ್ನು ಪಿನ ಮಸೂರದ 2F1 ಮತ್ತು F1ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಉತ್ತರ ನೋಡಿ ಈ ರೀತಿ ರೇಖಾಚಿತ್ರವನ್ನು ಬರೆದು ಇಲ್ಲಿ ಉಂಟಾದ ಸ್ಥಾನ ಯಾವುದು? 2F2ನಿಂದ ಆಚೆ ಉಂಟಾಗುತ್ತದೆ. ಸ್ವಭಾವ ಸತ್ಯ ತಲೆ ಕೆಳಗಾದ ಮತ್ತು ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ. ನೋಡಿ ಇಲ್ಲಿ ರೇಖಾಚಿತ್ರಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇದು ಸ್ಥಾನ ಗುರುತಿಸಕ್ಕೆ ಅರ್ಧ ಮಾರ್ಕ್ಸು, ಇನ್ನು ಸ್ವಭಾವ ಬರೆದಿದ್ದಕ್ಕೆ ಅರ್ಧ ಮಾರ್ಕ್ಸು, ಒಟ್ಟು 3 ಮಾರ್ಕ್ಸ್. ನೆಕ್ಸ್ಟ್ ನೋಡಿ 9ನೇ ಪ್ರಶ್ನೆ, ಪ್ರಿಸ್ಬಯೋಪಿಯಾ ಎಂದರೇನು? ಈ ದೋಷಕ್ಕೆ ಕಾರಣಗಳು ಮತ್ತು ಒಂದು ಪರಿಹಾರವನ್ನು ಸೂಚಿಸಿ. ಉತ್ತರ ನೋಡಿ, ಪ್ರಿಸ್ಬಯೋಪಿಯಾ ಹತ್ತಿರದ ಒಂದು ಮತ್ತು ದೂರದ ವಸ್ತುಗಳೆರಡನ್ನು ನೋಡಲು ಕಷ್ಟವಾಗುತ್ತದೆ. ಕಾರಣಗಳು: ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದು, ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು. ಇನ್ನು ಪರಿಹಾರ: ಸೂಕ್ತ ದ್ವಿಸಂಗಮ ಮಸೂರದ ಬಳಕೆ. ನೋಡಿ 9ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಸಮೀಪ ದೃಷ್ಟಿ ಎಂದರೇನು? ಈ ದೋಷಕ್ಕೆ ಕಾರಣಗಳೇನು? ಇದನ್ನು ಹೇಗೆ ಸರಿಪಡಿಸಬಹುದು? ಉತ್ತರ ಅಥವಾ ಪ್ರಶ್ನೆಗೆ ಇನ್ನೊಂದು ಉತ್ತರ ನೋಡಿ. ಸಮೀಪ ದೃಷ್ಟಿ, ವ್ಯಕ್ತಿ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರ. ಕಾರಣಗಳು: ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಇನ್ನು ಪರಿಹಾರ: ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರದ ಬಳಕೆ. ನೆಕ್ಸ್ಟ್ ನೋಡಿ 10ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ನೋಡಿ ಉತ್ತರ, ಎ ಪ್ರಶ್ನೆಗೆ ಉತ್ತರ ನೋಡಿ, ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ, ಇನ್ನು ಸಜೀವ ಮತ್ತು ತಟಸ್ಥ ತಂತಿಗಳೆರಡು ನೇರ ಸಂಪರ್ಕಕ್ಕೆ ಬಂದಾಗ,
ಒಂದೇ ಸಾಕೆಟ್ಟಿಗೆ ಹಲವಾರು ಉಪಕರಣಗಳನ್ನು ಸಂಪರ್ಕಿಸುವುದರಿಂದ. ಇನ್ನು ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸದಿರುವುದು. ಇನ್ನು ಬಿ ಪ್ರಶ್ನೆ ನೋಡಿ, ಸೊಲೆನಾಯ್ಡ್ ಎಂದರೇನು? ಸೊಲೆನಾಯ್ಡ್ನಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು? ನೋಡಿ ಬಿ ಪ್ರಶ್ನೆಗೆ ಉತ್ತರ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು. ಇನ್ನು ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು. ನೋಡಿ 10ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಅದರಲ್ಲಿ ಎ ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ತಿಳಿಸಿ. ನೋಡಿ ಉತ್ತರ, ಕಾಂತೀಯ ಬಲರೇಖೆಯ ಲಕ್ಷಣಗಳನ್ನು ನೋಡಿ. ಎ ಪ್ರಶ್ನೆಗೆ ಉತ್ತರ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಧ್ರುವಗಳಲ್ಲಿ ಅಧಿಕವಾಗಿರುತ್ತದೆ. ಇನ್ನು ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ. ಇನ್ನು ಬಿ ಪ್ರಶ್ನೆ ನೋಡಿ, ಬಿ ಪ್ರಶ್ನೆ, ವಿದ್ಯುತ್ ವಾಹಕವಿರುವ ವೃತ್ತಾಕಾರದ ವಾಹಕ ಸುರುಳಿಯ ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ? ನೋಡಿ ಬಿ ಪ್ರಶ್ನೆಗೆ ಉತ್ತರ, ಕಾಂತಕ್ಷೇತ್ರವು ಸಹ 10 ಪಟ್ಟು ಹೆಚ್ಚಾಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇ ಪ್ರಶ್ನೆ, ಅದರಲ್ಲಿ ಎ, ಬೆಳಕಿನ ಪ್ರತಿಫಲನ ಎಂದರೇನು? ಬಿ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಸಿ, ದರ್ಪಣದ ಸಂಗಮ ದೂರ ಎಂದರೇನು? ನೋಡಿ ಉತ್ತರ, ಮೊದಲನೇದಾಗಿ ಎ ಪ್ರಶ್ನೆಗೆ ಬೆಳಕಿನ ಪ್ರತಿಫಲನ ಎಂದರೆ ಬೆಳಕಿನ ಕಿರಣವು ನಯವಾದ ಹೊಳಪು ಮೇಲ್ಮೈ ಮೇಲೆ ಪತನಗೊಂಡಾಗ ಮರಳಿ ಅದೇ ಮಾಧ್ಯಮದಲ್ಲಿ ಚಲಿಸುವ ವಿದ್ಯಮಾನವನ್ನು ಬೆಳಕಿನ ಪ್ರತಿಫಲನ ಎನ್ನುವರು. ನಯವಾದ ಅಥವಾ ಅಪಾರದರ್ಶಕ ವಸ್ತುವಿನ ಮೇಲ್ಮೈನಿಂದ ವಕ್ರೀಮ ಕಿರಣಗಳು ಹಿಂತಿರುಗಿ ಬರುವ ವಿದ್ಯಮಾನ. ಇನ್ನು ಬಿ ಪ್ರಶ್ನೆ ನೋಡಿ, ಬೆಳಕಿನ ಪ್ರತಿಫಲನದ ನಿಯಮಗಳು. ಉತ್ತರ, ಮೊದಲನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇ ನಿಯಮ, ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಕಿರಣ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಇನ್ನು ಸಿ ಪ್ರಶ್ನೆ, ದರ್ಪಣದ ಸಂಗಮ ದೂರ ಎಂದರೇನು? ಉತ್ತರ ನೋಡಿ, ಸಿ ಪ್ರಶ್ನೆಗೆ ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಮಸೂರದ ಸಂಗಮ ದೂರ ಎನ್ನುವರು. ಇನ್ನು 11ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಅಥವಾ ನೀವು ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೋದು. ಅದರಲ್ಲಿ ನೋಡಿ ಎ ಪ್ರಶ್ನೆ, ಬೆಳಕಿನ ವಕ್ರೀಭವನ ಎಂದರೇನು? ಬಿ, ಬೆಳಕಿನ ವಕ್ರೀಭವನದ ಸೈಲೆನ್ನ ನಿಯಮವನ್ನು ನಿರೂಪಿಸಿ. ಸಿ, ಮಸೂರಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ದೃಕ್ಕೇಂದ್ರ, ದ್ಯುತಿರಂಧ್ರ ಇವುಗಳನ್ನು ವ್ಯಾಖ್ಯಾನಿಸಬೇಕು. ನೋಡಿ ಮೊದಲನೇದಾಗಿ ಬೆಳಕಿನ ವಕ್ರೀಭವನ ಎಂದರೆ, ಎ ಪ್ರಶ್ನೆಗೆ ಉತ್ತರ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುವುದನ್ನು ಏನಂತ ಕರಿತೀವಿ? ಬೆಳಕಿನ ವಕ್ರೀಭವನ ಎನ್ನುತ್ತೇವೆ. ಇನ್ನು ಬಿ, ಸೈಲೆನ್ನ ನಿಯಮವನ್ನು ನಿರೂಪಿಸಿ ಅಂತ ಕೊಟ್ಟಿದ್ರು. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ. sin I upon sin R is equal to ಸ್ಥಿರಾಂಕ. ಇನ್ನು ಸಿ ಪ್ರಶ್ನೆಗೆ ಉತ್ತರ ನೋಡಿ, ದೃಕ್ಕೇಂದ್ರ, ಮಸೂರದ ಕೇಂದ್ರ ಬಿಂದುವನ್ನು ದೃಕ್ಕೇಂದ್ರ ಎನ್ನುವರು. ಇನ್ನು ದ್ಯುತಿರಂಧ್ರ ಎಂದರೆ
ಗೋಳಿಯ ಮಸೂರದ ವೃತ್ತಾಕಾರ ಸೀಮಾರೇಖೆಯ ವ್ಯಾಸವನ್ನು ಅದರ ದ್ಯುತಿರಂಧ್ರ ಎನ್ನುವರು. ಇನ್ನು ನೆಕ್ಸ್ಟ್ ನೋಡಿ 12ನೇ ಪ್ರಶ್ನೆ. ಅದರಲ್ಲಿ ಎ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ. ಈ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ವಾಹಕವನ್ನು ಕಂಡುಹಿಡಿಯಿರಿ. ನೋಡಿ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವಿದ್ಯುತ್ ರೋಧ ಮತ್ತು ವಿದ್ಯುತ್ ವಾಹಕವನ್ನು ಕಂಡುಹಿಡಿಬೇಕು. ನೋಡಿ ಉತ್ತರ. ದತ್ತಾಂಶ R1 = 12 ಓಮ್, R2 = 8 ಓಮ್, R3 = 16 ಓಮ್, R4 = 3 ಓಮ್, V = 9V, RT ಎಷ್ಟು, I ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಇನ್ನು ಸಮಾಂತರ ಜೋಡಣೆಯಲ್ಲಿ 1/Rp = 1/R1 + 1/R2 + 1/R3 = 1/12 + 1/8 + 1/16 4 + 6 + 3 / 48 = 13/48. Rp = 48/13 = 3.644 ಓಮ್. ಇಲ್ಲಿ ಮಂಡಲದ ಒಟ್ಟು ರೋಧ RT = Rp + R4 = 3.69 ಓಮ್ + 3 ಓಮ್ = 6.69 ಓಮ್. ವಿದ್ಯುತ್ ಪ್ರವಾಹ I = V/R = 9/6.69 = 1.34 A. ಇನ್ನು ಬಿ ಪ್ರಶ್ನೆ ನೋಡಿ. 50 ವ್ಯಾಟ್ ದರದ ಎಲೆಕ್ಟ್ರಿಕ್ ಫ್ಯಾನ್ ಒಂದು ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋ ವ್ಯಾಟ್ ಅವರಿಗೆ ರು 4ರಂತೆ 30 ದಿನಗಳವರೆಗೆ ಇದು ಬಳಸುವ ಶಕ್ತಿಯ ಮೌಲ್ಯವೇನು? ನೋಡಿ ಬಿ ಪ್ರಶ್ನೆಗೆ ಉತ್ತರ. 30 ದಿನಗಳಲ್ಲಿ ಎಲೆಕ್ಟ್ರಿಕ್ ಫ್ಯಾನ್ ಬಳಸಿದ ವಿದ್ಯುತ್ 50 ವ್ಯಾಟ್ ಇಂಟು 6 ಗಂಟೆ ಅಥವಾ ದಿನ ಇಂಟು 30 ದಿನಗಳು = 9000 ವ್ಯಾಟ್ ಅವರ್ = 9 ಕಿಲೋ ವ್ಯಾಟ್ ಅವರ್. 30 ದಿನಗಳಲ್ಲಿ ಬಳಸುವ ಶಕ್ತಿಯ ಮೌಲ್ಯ 9 ಕಿಲೋ ವ್ಯಾಟ್ ಅವರ್ ಇಂಟು RS 4.00 ಅಥವಾ ಕಿಲೋ ವ್ಯಾಟ್ ಅವರ್ RS 36 ಶಕ್ತಿಯ ಮೌಲ್ಯವನ್ನು ಬಳಸುತ್ತೇವೆ. ಇಲ್ಲಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ 3 ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಮಾದರಿ ಉತ್ತರಗಳು, ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಮಾದರಿ ಉತ್ತರಗಳು ಇಲ್ಲಿಗೆ ಮುಗೀತು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.